ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಡು ಬರೋಣ. ಇಷ್ಟವಿಲ್ಲದ ಮದುವೆ ಭಾಗ 14. ನಾನು ಡವ್ ಮಾಡ್ತಿಲ್ಲ ಕಣೋ, ಫುಡ್ ಟೇಸ್ಟ್ ಹೆಂಗೂ ಮಾಡ್ತೀವಿ. ಅದಕ್ಕಿಂತ ಮೊದಲು ಜಸ್ಟ್ ಫುಡ್ ಪ್ರೆಸೆಂಟ್ ಮಾಡಿರೋದು ನೋಡು, ಇದನ್ನು ನೋಡಿಯೇ ಹೇಳಬಹುದು ಅಂಜಲಿ ಈಸ್ ಎ ಬ್ರಿಲಿಯಂಟ್ ಚೆಫ್ ಎಂದು. ಕ್ಷಣದಲ್ಲೇ ಜೀವನೋಟ ಪ್ರತಿಯೊಂದು ಪ್ಲೇಟ್ ಹತ್ತ ಸರಿದಿತ್ತು. ಸ್ವಲ್ಪವೂ ಆಚೀಚೆಯಾಗದೆ ಪರ್ಫೆಕ್ಟಾಗಿ ಫುಡ್ ಪ್ಲೇಟಿಂಗ್ ಮಾಡಿರುವುದನ್ನು ನೋಡಿದವನ ಮನಸ್ಸು ಕೂಡ ಗೆಳೆಯನ ಮಾತು ಒಪ್ಪಿತ್ತು. ಆದರೂ ಅವಳ ಮೇಲಿನ ಕೋಪಕ್ಕೆ ಏನೂ ಹೇಳದೆ ಪ್ಲೇಟಲ್ಲಿದ್ದ ಒಂದು ಸ್ಪೂನ್ ಬಾಯಿಗೆ ಹಾಕಿಕೊಂಡವನು ಕಳೆದ ಬಾರಿಯಂತೆ ಕಣ್ಮುಚ್ಚಿ ಆಸ್ವಾದಿಸುತ್ತಾ ತಿಂದರೆ, ಇನ್ನು ಮನು ಪ್ರತಿಯೊಂದರ ರುಚಿಯನ್ನು ಹೊಗಳುತ್ತಾ ತಿಂದನು. ಅರ್ಧ ಗಂಟೆಯಲ್ಲಿ ಆರ್ಡರ್ ಮಾಡಿದ ಪ್ರತಿಯೊಂದು ಐಟಂ ಖಾಲಿಯಾಗಿತ್ತು. ಮನು ಹೊಟ್ಟೆ ಸವರುತ್ತಾ, ಅಂಜಲಿ ಬಗ್ಗೆ ಅದೇನು ಬೇಕಾದರೂ ಹೇಳು, ಕೇಳ್ತೀನಿ, ಆದರೆ ಅವರ ಅಡುಗೆಯ ಬಗ್ಗೆ ನೋ ಕಾಮೆಂಟ್ಸ್. ಇಷ್ಟೆಲ್ಲ ತಿಂದರೂ ಇನ್ನೂ ತಿನ್ನಬೇಕು ಅನ್ನಿಸ್ತಿದೆ ಕಣೋ. ಹೌದು, ಟೇಸ್ಟ್ ಬಗ್ಗೆ ನೀನೇನೂ ಹೇಳಲೇ ಇಲ್ಲ. ಹೇಗಿತ್ತು ಎಲ್ಲ ಐಟಮ್ಸ್ ಎಂದು ಕೇಳಿದಾಗ ಅವನು ಬಾಯಿ ಚಪ್ಪರಿಸುತ್ತಾ ತಿನ್ನುತ್ತಿದ್ದದ್ದನ್ನು ನೋಡಿಯೇ ಕೇಳಿದ್ದನು. ಓಕೆ, ನೀನು ಹೊಗಳುವಷ್ಟು ವಾವ್ ಆಗಿಲ್ಲ. ಮೇಲ್ನೋಟಕ್ಕೆ ಹೇಳಿದರೂ ಅವನ ಮನಸ್ಸಲ್ಲಿ ಅದೆಷ್ಟು ಟೇಸ್ಟಿಯಾಗಿ ಕುಕ್ ಮಾಡ್ತಾಳೆ, ವಾವ್. ಮಾಮ್ ಅವಳನ್ನು ಅದೆಲ್ಲಿಂದ ಹುಡುಕಿ ತಂದ್ರೋ ಗೊತ್ತಿಲ್ಲ, ಬಟ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ಮೇಲೆ ಇಲ್ಲಿಗೆ ಬಂದಾಗ ನನಗಿಷ್ಟವಾದ ಎಲ್ಲ ಡಿಶ್ ಅವಳ ಬಳಿ ಹೇಳಿ ಮಾಡಿಸಿ ತಿನ್ನಬಹುದು ಎಂದುಕೊಂಡವನಿಗೆ ಅವಳ ಕೋಪದ ಮುಖ ನೆನಪಾಗಿ ತುಟಿಯರಳಿತು. ಅವನನ್ನೇ ದೀರ್ಘವಾಗಿ ಗಮನಿಸುತ್ತಿದ್ದ ಮನು ವಾವ್ ಆಗಿರದೆ ಇದ್ದಿದ್ದರೆ ಹಾಗೆಯೇ ಬಿಡಬೇಕಿತ್ತು. ಎಲ್ಲವನ್ನು ಕಾಂಪಿಟೇಷನ್ಗೆ ಬಿದ್ದ ಹಾಗೆ ತಿನ್ನುತ್ತಿದ್ದೆ, ಈಗ ರೀಸನ್ ಬೇರೆ. ಹೌದು, ಏನೋ ಯೋಚಿಸಿಕೊಂಡು ಕೊನೆಯಲ್ಲಿ ಕಳ್ಳ ನಗು ಯಾಕೆ? ಅಂಜಲಿಗೆ ಇನ್ನೇನು ಹೇಳಬೇಕು ಅಂತಿದ್ದೀಯಾ ಎಂದವನೆದುರು ಕೈ ಜೋಡಿಸಿ ನಿಂತು, ತಪ್ಪಾಯ್ತು ಕಣೋ, ಸಾರಿ. ತಿಂದೆಯಲ್ಲ, ಈಗ ಹೋಗಿ ಮಲಗು, ಗುಡ್ ನೈಟ್. ಮಮ್ಮಿ ಡ್ಯಾಡ್ಗೊಂದು ಕಾಲ್ ಮಾಡಿ ಬರ್ತೀನಿ ಎಂದು ಮೊಬೈಲ್ ಕೈಯಲ್ಲಿ ಹಿಡಿದು ಹೊರ ನಡೆದನು. ಇತ್ತ ತಮ್ಮ ಜೊತೆ ಊಟಕ್ಕೆ ಬರದೇ ಇದ್ದ ಅಂಜಲಿಯ ರೂಮಿಗೆ ಬಂದ ಬಾಲಕೃಷ್ಣ ಮತ್ತು ಐಶ್ವರ್ಯ ಅವಳಲ್ಲಿ ಕಾರಣ ಕೇಳಿದಾಗ ನಡೆದ ಪೂರ್ತಿ ವಿಷಯವನ್ನು ಹೇಳಿದ ಮರುಕ್ಷಣ ಇಬ್ಬರು ಗೊಂದಲದಲ್ಲೇ ಮುಖ ನೋಡಿಕೊಂಡರು. ಅಂಜಲಿ, ನೀನೆಲ್ಲೋ ತಪ್ಪು ತಿಳಿದುಕೊಂಡಿದ್ದೀಯಾ. ನಮ್ಮ ಜೀವ ಸರ್ ಹಾಗೆಲ್ಲ ಬಿಹೇವ್ ಮಾಡೋಕೆ ಸಾಧ್ಯನೇ ಇಲ್ಲ ಎಂದವನ ಮೇಲೆ ಕೋಪಗೊಂಡು, ಹೌದು, ನನಗೆ ಬೆಳಿಗ್ಗೆಯಿಂದ ಮಾಡೋಕೆ ಏನೂ ಕೆಲಸ ಇಲ್ಲ ನೋಡು. ಅದಕ್ಕೆ ನಿನ್ನ ಜೀವ ಸರ್ ಮೇಲೆ ಕತೆ ಕಟ್ಟಿ ಹೇಳ್ತಾ ಇದ್ದೀನಿ ಎಂದು ಅವಳ ಸಿಟ್ಟನ್ನು ನೋಡಿ ಇಬ್ಬರಿಗೂ ಅವಳು ಹೇಳಿದ್ದು ನಿಜವೆಂದು ತಿಳಿಯಿತು. ಓ ಮೈ ಗಾಡ್, ಅವನು ಇಷ್ಟೆಲ್ಲ ಟಾರ್ಚರ್ ಮಾಡಿದ್ದಾನಾ ನಿನಗೆ? ಬಟ್ ಏನೇ ಹೇಳು, ಅವನನ್ನು ನೋಡಿದರೆ 2 ಮಕ್ಕಳ ಅಪ್ಪನ ಹಾಗೆ ಕಾಣುತ್ತಾನೆ ಎಂದಿದ್ದನ್ನು ನೆನೆಸಿಕೊಂಡರೆ ನಗು ಬರುತ್ತೆ ಎಂದು ಐಶ್ವರ್ಯ ಮಾತಿಗೆ ಮೂವರು ಬಿದ್ದು ನಕ್ಕರು. ಮತ್ತೇನೆ, ಅವನ ಫಿಸಿಕ್ಸ್ ನೋಡಿದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ತರಹ ಕಾಣಿಸ್ತಾನ, ಒಳ್ಳೆ ಬಾಡಿ ಬಿಲ್ಡರ್ ಆಗಿದ್ದಾನೆ, ಅದಕ್ಕೆ ಹೇಳ್ದೆ ಅಲ್ವೇ. ಅದೇನು ತಿಂತಾನೆ ಅಂದರೆ ಓ ಮೈ ಗಾಡ್, ಬಕಾಸುರ ಇರಬೇಕು ಎಂದು ನಗು ತಡೆದುಕೊಂಡು ಅವನು ಆರ್ಡರ್ ಮಾಡಿದ ಫುಡ್ ಲಿಸ್ಟ್ ಹೇಳಿ ಅವನ ಬಗ್ಗೆ ಇನ್ನಷ್ಟು ಆಡಿಕೊಂಡಾಗ ಮತ್ತೊಮ್ಮೆ ಮೂವರ ನಡುವೆ ನಗು ಜೋರಾಗಿತ್ತು. ಬಾಲಕೃಷ್ಣನಿಗೆ 3-4 ಬಾರಿ ಕಾಲ್ ಮಾಡಿದರೂ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಅವನನ್ನು ಹುಡುಕುತ್ತಾ ಬಂದ ಐಶ್ವರ್ಯ ಅವನ ಕ್ಯಾಬಿನ್ ಪಕ್ಕ ಕಂಬಕ್ಕೆ ಹೊರಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡುತ್ತಿರುವ ಮಕ್ಕಳತ್ತ ನೋಟ ನೆಟ್ಟು ನಗುತ್ತಾ ನಿಂತವನನ್ನು ನೋಡಿ, ಏನ್ ಸರ್, ಡೀಪ್ ಆಗಿ ತಾವು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರೋ ಆಗಿದೆ ಅಂತ ಅವನ ಹೆಗಲ ಮೇಲೆ ಕೈಯಿಟ್ಟು ಕೇಳಿದರೆ, ಹೋಯ್ ನೀನು ಯಾವಾಗ ಬಂದೆ ಎಂದು ಸರಿಯಾಗಿ ನಿಂತು ಕೇಳಿದರೆ, ಅದೇ ನೀನು ಏನೋ ಯೋಚಿಸಿ ನಗುವಾಗ ಬಂದೆ. ಹೌದು, ಏನು ವಿಷಯ? ಅರ್ಚನಾ ಮತ್ತೆ ನಿನ್ನ ಮಧ್ಯೆ ಡೇಟ್ ಫಿಕ್ಸ್ ಆಯ್ತಾ ಹೇಗೆ ಅಂತ ರೇಗಿಸಿದಾಗ, ಅಮ್ಮ ತಾಯಿ ಸ್ವಲ್ಪ ಬಾಯಿ ಮುಚ್ಚು, ಅದೆಷ್ಟು ಪ್ರಶ್ನೆ ಕೇಳ್ತೀಯ ಎಂದವನ ಕೈ ರಟ್ಟೆಗೆ ತಿವಿದು, ಹೋಗೋ, ಅದ್ಯಾಕೆ ನಗ್ತಿದ್ದೆ, ಅದಾದರೂ ಹೇಳು ಎಂದು ಕುತೂಹಲದಲ್ಲಿ ಕೇಳಿದಾಗ, ಅದಾ, ನಮ್ಮ ಮೂವರ ಫಸ್ಟ್ ಮೀಟ್ ಜೊತೆ ಅಂಜು ಮತ್ತು ಜೀವ ಫಸ್ಟ್ ಮೀಟ್, ಇಬ್ಬರ ಜಗಳ,
ಅವಳು ಅವನನ್ನು ಮೊದಲ ಭೇಟಿಯಲ್ಲೇ 2 ಮಕ್ಕಳ ಅಪ್ಪ ಎಂದೆಲ್ಲ ಹೇಳಿದ್ದು ನೆನಪಾಗಿ ನಗು ಬಂತು ಅಷ್ಟೆ. ಅದನ್ನ ಕೇಳಿದ ಐಶ್ವರ್ಯ ಕೂಡ ನಗುತ್ತಾ, ಹೌದಲ್ಲ, ಆದರೆ ಅದರ ನಂತರದ ಅಂಜು ಹಾಗೂ ಜೀವ ಭೇಟಿ, ಜಗಳ ಎಲ್ಲ ನೆನೆದರೆ ಅವರಿಬ್ಬರ ಫ್ಯೂಚರ್ ಬಗ್ಗೆ ಯೋಚಿಸಲು ಭಯವಾಗುತ್ತೆ. ಅಂಜು ಈ ಮದುವೆಯಿಂದ ಖುಷಿಯಾಗಿರುತ್ತಾಳಾ ಬಾಲ? ಗೆಳತಿಯ ಬಗ್ಗೆ ಯೋಚಿಸಿ ಇಬ್ಬರ ಮನವು ಮುದುಡಿತ್ತು. ನಿಮಿಷಗಳ ಮೌನದ ನಂತರ, ಬಾ ಊಟಕ್ಕೆ ಹೋಗೋಣ. ಅಂಜು ನಮಗಾಗಿ ಕಾಯುತ್ತಿರಬಹುದು. ಅಲ್ಲದೆ ನಿನ್ನ ಫೇವರೇಟ್ ಬಿರಿಯಾನಿ ಕೂಡ ಜಾಸ್ತಿ ಮಾಡಲು ಹೇಳಿದ್ದೆ, ಬಾ ಎಂದು ಇಬ್ಬರು ಅವರಿಗಿದ್ದ ಊಟದ ಕೋಣೆಯತ್ತ ನಡೆಯುತ್ತಾ ಅಂಜಲಿಗೆ ಫೋನ್ ಮಾಡಿದರು. ರೆಡ್ಡಿ ಫ್ಯಾಮಿಲಿ ಆಗಲೇ ಬಂದು ರೆಸಾರ್ಟ್ ಸೇರಿ ಮದುವೆಯ ತಯಾರಿ ಶುರುವಾಗಿತ್ತು. ಬಂದ ಕ್ಷಣದಿಂದ ಆಗಾಗ ಫುಡ್ ಮೆನು ಬದಲಾಗುವುದನ್ನು ಗಮನಿಸಿದ ಅಂಜಲಿ ತನ್ನ ಅಸಿಸ್ಟೆಂಟ್ಗಳಿಗೆ ಕಟ್ಟುನಿಟ್ಟಾಗಿ ಫೈನಲ್ ಮೆನು ರೆಡ್ಡಿ ಫ್ಯಾಮಿಲಿ ಬಳಿ ಕೇಳಿ ತಯಾರು ಮಾಡುವಂತೆ ಹೇಳಿದ್ದಳು. ಗೆಳೆಯರ ಕರೆ ಸ್ವೀಕರಿಸಿ ರಾತ್ರಿ ಊಟಕ್ಕೆ ಇಬ್ಬರಿಗೂ ಸಿಗುವುದಾಗಿ ಹೇಳಿ ತನ್ನ ಕೆಲಸದ ಅವಧಿ ಮುಗಿಯುವವರೆಗೂ ರೆಡ್ಡಿ ಫ್ಯಾಮಿಲಿ ಹೇಳಿದ ಫುಡ್ ಲೀಸ್ಟ್ ನೋಡಿ ಅಲ್ಲೇ ಇದ್ದ ಸ್ಟಾಫ್ ಬಳಿ ನಾಳೆಗೆ ಬೇಕಾದ ಎಲ್ಲ ಐಟಮ್ಸ್ ಸ್ಟೋರ್ ರೂಮಲ್ಲಿ ಇದೆಯೋ ಇಲ್ಲವೋ ಎನ್ನುವುದನ್ನು ಚೆಕ್ ಮಾಡಿಸಿ ಕಡಿಮೆ ಇದ್ದ ಐಟಮನ್ನು ತರಿಸಲು ಸೂಪರ್ವೈಸರ್ ಸರ್ ಬಳಿ ಹೇಳಿದಳು. ನಾಳೆಯಿಂದ 3 ದಿನ ನಡೆಯುವ ರೆಡ್ಡಿ ಮಗಳ ಮದುವೆಗೆ ತನ್ನ ಜೊತೆ 6 ಚೆಫ್ ಹಾಗೂ 30 ಸಹಾಯಕರನ್ನು ಆಯ್ಕೆ ಮಾಡಿ ಉಳಿದವರನ್ನು ಎಂದಿನಂತೆ ರೆಸಾರ್ಟಲ್ಲಿರುವ ಗೆಸ್ಟ್ಗಳಿಗೆ ಊಟ ತಿಂಡಿ ಮಾಡಲು ಬಿಟ್ಟಿದ್ದಳು. ಅಂದಿನ ಕೆಲಸ ಮುಗಿಸಿ ಆಗಲೇ ತನ್ನ ಗೆಳೆಯರಿಗಾಗಿ ತೆಗೆದಿಟ್ಟ ಬಿರಿಯಾನಿಯನ್ನು ತಾನೇ ಮೈಕ್ರೋ ಓವನ್ನಲ್ಲಿ ಬಿಸಿ ಮಾಡಿ ಬಾಕ್ಸ್ ಒಳಗಡೆ ಹಾಕಿಕೊಂಡು ತನ್ನ ರೂಮಿನತ್ತ ನಡೆಯುತ್ತಾ ಗೆಳೆಯರಿಗೆ ಕಾಲ್ ಮಾಡಿ ಬೇಗನೆ ಬರಲು ಹೇಳಿದಳು. ಅರ್ಧ ಗಂಟೆಯೊಳಗಡೆ ಅವಳ ಕೋಣೆಗೆ ಬಂದ ಐಶ್ವರ್ಯ ಮತ್ತು ಬಾಲಕೃಷ್ಣ ಪ್ರತಿ ಸಲದಂತೆ ಅಂಜಲಿಯ ಕೈ ಅಡುಗೆ ಹೊಗಳುತ್ತಾ ಬಿರಿಯಾನಿ ತಿಂದು ಮುಗಿಸಿದರು. ತಾನು ಅದರಲ್ಲಿ ಸ್ವಲ್ಪ ತಿಂದು ನಂತರ ಮೂವರು ತಮ್ಮ ತಮ್ಮ ದಿನಚರಿ ಹೇಳಿಕೊಂಡರು. ನಂತರದ 3 ದಿನಗಳಲ್ಲಿ ಗಂಗಾಧರ್ ಗೈರು ಹಾಜರಿಯಲ್ಲಿ ರೆಡ್ಡಿ ಮಗಳ ಮದುವೆ ಅವರು ಅಂದುಕೊಂಡಿದ್ದಕ್ಕಿಂತ ಗ್ರ್ಯಾಂಡ್ ಆಗಿಯೇ ನಡೆದಿತ್ತು. ಮದುವೆಯ ತಯಾರಿಯಿಂದ ಹಿಡಿದು ಊಟ ತಿಂಡಿ ಹಾಗೂ ಪ್ರತಿಯೊಂದು ವಿಭಾಗದ ರೂಮುಗಳನ್ನು ಅಚ್ಚುಕಟ್ಟಾದ ಕೆಲಸ. ಒಟ್ಟಾರೆ ಆ 3 ದಿನಗಳಲ್ಲಿ ಪೂರ್ತಿ ರೆಸಾರ್ಟ್ ಉಸ್ತುವಾರಿಯನ್ನು ನೋಡಿ ರೆಡ್ಡಿ ತುಂಬ ಖುಷಿ ಪಟ್ಟಿದ್ದರು. ಗಂಗಾಧರ್ ಖುದ್ದಾಗಿ ಫೋನ್ ಮಾಡಿದ ರೆಡ್ಡಿ ಇಂತಹ ಒಂದು ವ್ಯವಸ್ಥೆಗೆ, ಅದರಲ್ಲೂ ಮುಖ್ಯವಾಗಿ ಊಟ ತಿಂಡಿಯ ಬಗ್ಗೆ ತುಂಬ ಹೊಗಳಿ ತನ್ನ ಮಗಳ ಮದುವೆಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟದ್ದಕ್ಕೆ ಧನ್ಯವಾದ ಹೇಳಿದರು. ಜೈ ಪ್ರತಿದಿನ ರೆಸಾರ್ಟ್ ಅಪ್ಡೇಟ್ ಪಡೆಯುತ್ತಿದ್ದ. ಗಂಗಾಧರ್ ಸೊಸೆಯ ಬಗ್ಗೆ ವಿಚಾರಿಸುವುದನ್ನು ಮರೆತಿರಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಊಟ ತಿಂಡಿಯ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬಾರದಂತೆ ಪೂರ್ತಿ ಕಿಚನನ್ನು ಹ್ಯಾಂಡಲ್ ಮಾಡುವ ರೀತಿಯನ್ನು ನೋಡಿ ಸ್ವತಃ ಜಯಕರ್ ನಿಬ್ಬೆರಗಾಗಿದ್ದರು. ಮೊದಲೆಲ್ಲ ಫಂಕ್ಷನ್ ಜೊತೆ ಪೂರ್ತಿ ರೆಸಾರ್ಟ್ ಕೆಲಸ ಇದ್ದಾಗ ಹೆಡ್ ಚೆಫ್ ಆಗಿದ್ದ ಸಂದೇಶ್ ಕಿಚನ್ ಅನ್ನು ಸಂಭಾಳಿಸುತ್ತಿದ್ದರು. ಆ ಸಮಯದಲ್ಲಿ ಕೆಲಸದ ಒತ್ತಡದಿಂದ ಉಳಿದ ಚೆಫ್ ಮೇಲೆ ಅವರ ರೇಗುವಿಕೆ, ರುಚಿಯಲ್ಲಿ ಹೆಚ್ಚು ಕಮ್ಮಿ ಆಗುವುದರ ಜೊತೆ ತುಂಬ ಫುಡ್ ವೇಸ್ಟ್ ಆಗುವುದೆಲ್ಲ ಜಯಕರ್ ಕಿವಿಗೆ ಬೀಳುತ್ತಿತ್ತು. ಆದರೆ ಅಂಜಲಿ ಬಂದ ಮೇಲೆ ಕಿಚನ್ ಬಗ್ಗೆ ಪ್ರತಿಯೊಂದನ್ನು ಗಮನಿಸುತ್ತಿದ್ದವರಿಗೆ ಅವಳು ಬಂದ ದಿನದಿಂದ ಊಟ ತಿಂಡಿಯ ಬಗ್ಗೆ ಬರುವ ಪಾಸಿಟಿವ್ ಫೀಡ್ಬ್ಯಾಕ್ ನೋಡಿ ತುಂಬ ಖುಷಿಯಾಗಿತ್ತು. ಅಲ್ಲದೆ ಕಳೆದ 3 ದಿನದಿಂದ ಮದುವೆಯ ಜೊತೆ ರೆಸಾರ್ಟ್ ಫುಲ್ ಪ್ಯಾಕ್ ಆಗಿದ್ದರೂ ಕಿಚನ್ ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ರೆಡ್ಡಿ ಮಗಳ ಮದುವೆಯ ದಿನ ಜಯಕರ್ ಖುದ್ದಾಗಿ ಕಿಚನ್ ಒಳಗಡೆ ಹೋದಾಗ ಅಲ್ಲಿನ ವಾತಾವರಣ ನೋಡಿ ಅಚ್ಚರಿಯಾಗಿತ್ತವರಿಗೆ. ಅಂಜಲಿ ಯಾವುದೋ ಅಡುಗೆ ತಯಾರಿಯಲ್ಲಿದ್ದರೆ ಅವಳ ಜೊತೆ 2 ಹುಡುಗಿಯರು ಅವಳಿಗೆ ಸಹಾಯ ಮಾಡುತ್ತಿದ್ದರು. ಅವಳ ನಗು ಮಾತಿನ ನಡುವೆ ಆಗಲೇ ಒಂದು ಡಿಶ್ ಮುಗಿದಿತ್ತು. ಇನ್ನುಳಿದ ಕಡೆ ಕಣ್ಣು ಹಾಯಿಸಿದರೆ ಎಲ್ಲರೂ ನಗುಮುಖದಿಂದ ಹರಟುತ್ತಾ ಅಡುಗೆ ಮಾಡುವುದನ್ನು ನೋಡಿದವರಿಗೆ ಅದೊಂದು ಮನೆಯ ಅಡುಗೆ ಕೋಣೆಯ ಹಾಗೆ ಕಂಡಿತ್ತು. ಅವರನ್ನು ಅಲ್ಲಿ ನೋಡಿ ಸಹಾಯಕನೊಬ್ಬ ಅಂಜಲಿ ಬಳಿ ಹೇಳಿದಾಗ ಅವರತ್ತ ನಡೆದಳು. ಅವಳಲ್ಲಿ ಅಡುಗೆಯ ಬಗ್ಗೆ ವಿಚಾರಿಸಿ ಏನಾದರೂ ಬೇಕಾದರೆ ತಮ್ಮಲ್ಲಿ ಕೇಳುವಂತೆ ಹೇಳಿ ಅವಳ ಕೆಲಸವನ್ನು ಹೊಗಳಿದಾಗ ಆಗಷ್ಟೇ ಮಾಡಿದ ಕಾಶಿ ಹಲ್ವಾ
ಒಂದು ಬೌಲಿಗೆ ಹಾಕಿ ಅವರತ್ತ ಚಾಚಿ ಒಂದರ್ಧ ಗಂಟೆ ಇಂದು ನಾಳೆ ಮಾಡಬೇಕಾದ ಅಡುಗೆಯ ಬಗ್ಗೆ ಖುಷಿಯಲ್ಲೇ ಹೇಳುತ್ತಿದ್ದವಳನ್ನು ನೋಡಿದವರಿಗೆ ದಾಮಿನಿಯ ನೆನಪಾಗಿತ್ತು. ರೆಡ್ಡಿ ಮಗಳ ಮದುವೆ ಮುಗಿದು ರೆಸಾರ್ಟ್ ಕೂಡ ಸ್ವಲ್ಪ ಖಾಲಿಯಾಗಿದ್ದರಿಂದ ಕಿಚನ್ ಅಷ್ಟೊಂದು ಬ್ಯುಸಿ ಇರಲಿಲ್ಲ. ಬೆಳಿಗ್ಗೆ ಎದ್ದ ಅಂಜಲಿಗೆ ತಲೆ ತಿರುಗಿದಂತಾಯಿತು. ಜೊತೆಗೆ ಸುಸ್ತು ಇದ್ದಿದ್ದರಿಂದ ಡಿಪಾರ್ಟ್ಮೆಂಟಿಗೆ ತಾನು ರಜೆ ಮಾಡುವುದಾಗಿ ಮೇಲ್ ಮಾಡಿದ ಸ್ವಲ್ಪ ಹೊತ್ತಿಗೆ ಅವಳಿದ್ದ ರೂಮಿನ ಡೋರ್ ಬೆಲ್ ಆದಾಗ ನಿಧಾನಕ್ಕೆ ನಡೆದು ಬಂದು ಬಾಗಿಲು ತೆಗೆದಿದ್ದಳು. ಬಾಲಕೃಷ್ಣ ಮತ್ತು ಐಶ್ವರ್ಯ ಕಳೆಗುಂದಿದ್ದ ಮುಖವನ್ನು ನೋಡಿ ಗಾಬರಿಯಲ್ಲಿ ಆರೋಗ್ಯದ ಬಗ್ಗೆ ವಿಚಾರಿಸಿದಾಗ ತಲೆ ಸುತ್ತು ಎಂದಳು. ಬಾಲಕೃಷ್ಣ ಅವಳಿಗೆ ಗದರುತ್ತಾ, ಒಬ್ಬಳೇ ಇದ್ದೀಯಾ? ನನಗೆ ಅಥವಾ ಐಶುಗೆ ಕಾಲ್ ಮಾಡೋಕೆ ಆಗೋಲ್ವಾ? ಏನೋ ನಿನ್ನ ಲೀವ್ ಮೇಲ್ ನೋಡಿ ಗೊತ್ತಾಯ್ತು ಎಂದು ಹೇಳಿ ಐಶು ಅವಳಿಗೆ ಫ್ರೆಶ್ ಅಪ್ ಆಗಲು ಹೆಲ್ಪ್ ಮಾಡು, ನಾನೀಗ ಬಂದೆ ಎನ್ನುತ್ತಾ ಹೊರಗೆ ಓಡಿದನು. 10 ನಿಮಿಷಗಳ ಬಳಿಕ ಟ್ರೈಯಲ್ಲಿ 2 ಬಗೆಯ ತಿಂಡಿ ಹಾಗೂ ಜ್ಯೂಸ್ ಹಿಡಿದು ಬಂದ ಬಾಲಕೃಷ್ಣ ಆಗಲೇ ಫ್ರೆಶ್ ಆಗಿ ಸೋಫಾಕ್ಕೆ ಹೊರಗಿ ಕುಳಿತವಳ ಎದುರು ಆ ಟ್ರೈ ಚಾಚಿ, ಇದೆಲ್ಲ ಖಾಲಿ ಮಾಡು. ಮೊನ್ನೆಯಿಂದ ಕೆಲಸದ ನೆಪದಲ್ಲಿ ನಮ್ಮ ಜೊತೆ ಊಟ ತಿಂಡಿ ಯಾವುದಕ್ಕೂ ಬರುತ್ತಿರಲಿಲ್ಲ. ಕೇಳಿದರೆ ಕಿಚನ್ನಲ್ಲೇ ತಿಂದೆ ಎನ್ನುತ್ತಿದ್ದೆ. ನಾವಿಬ್ಬರೂ ಬ್ಯುಸಿ ಇದ್ವಿ. ನೀನು ತಿಂದಿದ್ದೀಯಾ ಇಲ್ವಾ ಯಾರಿಗೊತ್ತು. ಈಗ ಇದನ್ನು ತಿಂದು ರೆಸ್ಟ್ ಮಾಡು, ನಾನು ಆಫ್ಟರ್ನೂನ್ ಬರ್ತೀನಿ ಎಂದ. ಕೆಲಸವಿದ್ದ ಕಾರಣ ಅವನು ಹೋದರೆ ಸುಮ್ಮನೆ ಕುಳಿತವಳನ್ನು ನೋಡಿ ಐಶ್ವರ್ಯ ತಿಂಡಿ ತಿನ್ನುವಂತೆ ಒತ್ತಾಯಿಸಿದಳು. ಕೆಲಸದ ನಡುವೆ ಅಂಜಲಿ ಊಟ ತಿಂಡಿ ಮಾಡುತ್ತಿದ್ದರೂ ಮೊದಲಿನಂತೆ ಹೊಟ್ಟೆ ಪೂರ್ತಿ ತಿನ್ನಲು ಕೆಲಸ ಕೈ ಬೀಸಿ ಕರೆಯುತ್ತಿತ್ತು. ಹಾಗಾಗಿ ಸ್ವಲ್ಪವೇ ತಿನ್ನುವುದರ ಜೊತೆ ಬಿಡುವಿರದ ಕೆಲಸದಿಂದ ತುಂಬ ಬಳಲಿದ್ದಳು. ಹಾಗಾಗಿಯೇ ಅವಳಿಗೆ ಬೆಳಿಗ್ಗೆಯಿಂದ ತಲೆಸುತ್ತಲು ಶುರುವಾಗಿದ್ದು. ಊಟ ಮುಗಿಸಿ ಗೆಳತಿಯನ್ನು ಕಳುಹಿಸಿದ ಅಂಜಲಿ ಮಲಗಲು ಕಣ್ಮುಚ್ಚಿದರೆ ಇಷ್ಟು ದಿನ ಇಲ್ಲದ ತನ್ನ ಮದುವೆಯ ಯೋಚನೆಗಳು ತಲೆ ತುಂಬಿದವು. ಈ ಕತೆ ಇನ್ನು ಮುಂದುವರಿಯುತ್ತದೆ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.